ಇನ್ನು ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಎನ್ಡಿಆರ್ಎಫ್ ಟೀಮ್ನಿಂದ ವಿಮಾನದ ಅವಶೇಷಗಳ ತೆರವನ್ನ ನಡೆಸಲಾಗ್ತಾ ಇದ್ದು, ತೆರವು ಕಾರ್ಯಾಚರಣೆ ವೇಳೆ ಎರಡನೇ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ ನಿಂದ ಹಾಗಾದ್ರೆ ಹೊರಬರುತ್ತಾ ದುರಂತದ ಸತ್ಯ ಏನಾಯ್ತು, ಎಷ್ಟು ಸಲ ಮೇಡೆ ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಎಮರ್ಜೆನ್ಸಿ ಟೈಮ್ನ ಹೇಗೆ ಹ್ಯಾಂಡಲ್ ಮಾಡೋಕೆ ಪ್ರಯತ್ನ ಪಟ್ರು, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಸುಮಾರು 265 ಜನರನ್ನ ಬಲಿ ಪಡೆದ ಅಹಮದಾಬಾದ್ನ ಏರ್ ಇಂಡಿಯಾ ಡ್ರೀಮ್ ಲೈನರ್ ವಿಮಾನ ದುರಂತದ ತನಿಖೆ ಚುರುಕುಗೊಳ್ತಾ ಇದೆ. ಇಡೀ ಘಟನೆಯ ಮೇಲೆ ಇದೀಗ ಬೆಳಕು ಚೆಲ್ತಾ ಇರುವಂತದ್ದು ಅಂದ್ರೆ ಇದೇ ವಿಮಾನದೊಳಗಿದ್ದಂತಹ ಬ್ಲಾಕ್ ಬಾಕ್ಸ್ ಮತ್ತು ಡಿವಿಆರ್ಗಳನ್ನ ಅಧಿಕಾರಿಗಳ ತಂಡ ನಿನ್ನೆಯೇ ಪತ್ತೆ ಹಚ್ಚಿತ್ತು. ಈಗ ಎರಡನೇ ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಬ್ಲಾಕ್ ಬಾಕ್ಸ್ ಏನಪ್ಪಾ, ಕಪ್ಪು ಪೆಟ್ಟಿಗೆ ಏನಿರುತ್ತೆ ಅಂದ್ರೆ ಇಂಚಿಂಚು ಡೇಟಾವನ್ನ ಕೂಡ ಅದು ಕಲೆ ಹಾಕಿರುತ್ತೆ. ಮೇಡೆ ಅನ್ನುವಂತಹ ಒಂದು ರಿಕ್ವೆಸ್ಟ್ ಕಾಲ್ ಅನ್ನ ಕೊಟ್ಟಿರ್ತಾರೆ. ಇವರು ಎಷ್ಟು ಸೆಕೆಂಡ್ ಅದನ್ನ ಕೇಳಿದ್ರು, ಆ ಕಡೆಯಿಂದ ರೆಸ್ಪಾನ್ಸ್ ಏನ್ ಬಂತು, ಏನ್ ಸಮಸ್ಯೆ ಆಗಿತ್ತು, ಅವರು ಮೇಡೆ ಅಂತ ರಿಕ್ವೆಸ್ಟ್ ಕೊಡ್ಬೇಕಾದ್ರೆ ಏನಾದ್ರು ಹೇಳಿದ್ರ, ಇಂಜಿನ್ ಫೇಲ್ಯೂರ್ ಆಯ್ತು ಅಂತನಾ ಅಥವಾ ಬರ್ಡ್ ಬಂದು ಡಿಕ್ಕಿ ಹೊಡಿತು ಅಂತನಾ, ಏನ್ ಹೇಳಿದ್ರು ಪೈಲಟ್, ಇವೆಲ್ಲವೂ ಕೂಡ. ಯಾಕಂದ್ರೆ ಅವ್ರು ಯಾರು ಜೀವಂತವಾಗಿ ಉಳ್ದಿಲ್ಲ, ಅಲ್ಲಿ ಏನಾಯ್ತು ಅಂತ ಕೇಳಕ್ಕೆ, ವಿಚಾರಣೆ ಮಾಡೋಕೆ ಯಾರು ಕೂಡ ಜೀವಂತವಾಗಿ ಉಳ್ದಿಲ್ಲ, ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಈಗ ಉಳ್ದಿರುವಂತದ್ದು ಒಂದೇ ವಿಚಾರ ಪತ್ತೆ ಹಚ್ಚೋಕೆ, ಅದು ಈ ಬ್ಲಾಕ್ ಬಾಕ್ಸ್ಗಳು ಸಿಗ್ಬೇಕಾಗತ್ತೆ. ಎರಡನೇದು ಕೂಡ ಸಿಕ್ಕಿದೆ. ಇದರ ಒಳಗೆ ಇದೀಗ ಏನಾಯ್ತು ಅನ್ನುವಂತಹ ಎಲ್ಲ ಡೇಟಾವನ್ನು ಅದು ಕಲೆ ಹಾಕಿರುತ್ತೆ. ಇಡೀ ಘಟನೆಯ ಮೇಲೆ ಬೆಳಕು ಚೆಲ್ಲಬಹುದಾದಂತಹ ವಿಮಾನದೊಳಗಿನ ಬ್ಲಾಕ್ ಬಾಕ್ಸ್ ಮತ್ತು ಡಿವಿಆರ್ಗಳನ್ನ ಅಧಿಕಾರಿಗಳ ಟೀಮ್ ಈಗ ಪತ್ತೆ ಹಚ್ಚಿದೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದೀರಿ, ಸ್ಮಶಾನ ಮೌನ ಆವರಿಸಿದೆ. ಮೇಡೆ ಅಂತ ಅವ್ರು ಕೊಡುವಂತಹ ರಿಕ್ವೆಸ್ಟಿಂಗ್ ಕಾಲ್, ಎಮರ್ಜೆನ್ಸಿ ಟೈಮ್ನಲ್ಲಿ ಏನ್ ರಿಕ್ವೆಸ್ಟ್ ಮಾಡಿದ್ರು, ಏನ್ ಹೇಳಿದ್ರು, ಏನ್ ಸಮಸ್ಯೆ ಆಗಿದೆ ಅಂತ. ಈಗ ಇನ್ನೂ ಕೂಡ ಅದು ಇಂಜಿನ್ ಸಮಸ್ಯೆ ಇತ್ತಾ ಅಥವಾ ಬರ್ಡ್ ಬಂದು ಏನಾದ್ರು ಡಿಕ್ಕಿ ಹೊಡಿತಾ, ಯಾಕಂದ್ರೆ ಇನ್ನೇನು ಹಾರೋ ಕೆಲ ಸೆಕೆಂಡುಗಳ ಬೆನ್ನಲ್ಲೇ ಒಂದು 53-54 ಸೆಕೆಂಡಲ್ಲ ಪತನ ಆಗಿದೆ. ಸೊ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅಂದ್ರೆ ಈಗ ಎರಡನೇ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಇದರ ಮುಖಾಂತರ ಅಲ್ಲಿರುವಂತಹ ಸಿಚುವೇಶನ್, ಅವರ ಆಡಿಯೋ ಅವೆಲ್ಲವೂ ಕೂಡ ಅದು ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಡಿವಿಆರ್ ಒಂದು ಡೇಟಾಗಳು ಅದ್ರಲ್ಲಿ ಸಿಕ್ಕಿರುತ್ತೆ ಬ್ಲಾಕ್ ಬಾಕ್ಸ್ ಅಲ್ಲಿ. ಅದಕ್ಕೋಸ್ಕರ ಇದು ಬಹಳ ಪ್ರಮುಖವಾಗಿತ್ತು. ಒಂದು ಕಡೆ ಅವಶೇಷಗಳು ಎಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ರು. ವಿಮಾನದ ಅವಶೇಷಗಳು, ಅದರ ಅಡಿ ಮನುಷ್ಯರ ಅವಶೇಷಗಳು, ಅದರ ಜೊತೆಗೆ ಈ ಬ್ಲಾಕ್ ಬಾಕ್ಸ್ಗೋಸ್ಕರ ಬಹಳ ಹುಡುಕಾಟವನ್ನು ನಡೆಸಿದ್ರು ತಾನೇ. ಹುಡುಕಾಟದ ನಂತರ ಈಗ ಎರಡನೇ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ನಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ರಿ. ಈಗ ಗೊತ್ತಾಗಬೇಕಾಗಿದೆ ಆ ಬ್ಲಾಕ್ ಬಾಕ್ಸ್ ಒಳಗಿರುವಂತಹ ಡೇಟಾ ಏನು ಹೇಳೋಕೆ ಪ್ರಯತ್ನ ಪಟ್ಟರು ಪೈಲಟ್, ಯಾವ ರೀತಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ಎಷ್ಟು ಟೈಮ್ನಿಂದ ಅವರು ಒಂದು ಕಾನ್ವರ್ಸೇಷನ್ಗೆ ಪ್ರಯತ್ನ ಪಟ್ಟರು, ಎಷ್ಟು ಸೆಕೆಂಡಿಂದ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಭಾರತದ ಭಾರತದಲ್ಲಿಯೇ ಎರಡನೇ ಅತಿ ದೊಡ್ಡ ವಿಮಾನ ದುರಂತ ಮೊನ್ನೆ ನಡೆದಿರುವಂಥದ್ದು ಯಾರು ಕೂಡ ಊಹಿಸಿರ್ಲಿಲ್ಲ. ಎರಡನೇ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ. ಏನಿರುತ್ತೆ ಈ ಬ್ಲಾಕ್ ಬಾಕ್ಸ್ನಲ್ಲಿ ಅಂದರೆ ಆಲ್ಮೋಸ್ಟ್ ನಿಮಗೆ ಕಳೆದ 2 ದಿನದಿಂದ ಇದ್ರ ಬಗ್ಗೆ ನೋಡಿರ್ತೀರಿ ನೀವು. ಈ ಬ್ಲಾಕ್ ಬಾಕ್ಸ್ನಲ್ಲಿ ಸಂಪೂರ್ಣವಾದಂತಹ ವಿಮಾನದ ಡೇಟಾ ಇರುತ್ತೆ. ಯಾರ್ಯಾರು ಏನೇನು ಮಾತಾಡೋಕ್ಕೆ ಪ್ರಯತ್ನ ಪಟ್ಟರು, ಕಾನ್ವರ್ಸೇಷನ್ ಹೇಗಿತ್ತು, ಮೇಡೆ ಅಂತ ಕರೀತಾರೆ. ಅಂದರೆ ಎಮರ್ಜೆನ್ಸಿ ಕಾಲ್ ಅಟೆಂಡ್ ಮಾಡಿ ನಮ್ಮನ್ನ ಅಂತ ಪೈಲಟ್ ಕರೆಯುವಂತಹ ಒಂದು ಸೂಚನೆ ಅದು ಮೇಡೆ ಅಂತ. ಅವರು ರೆಸ್ಪಾಂಡ್ ಮಾಡಿದ ತಕ್ಷಣ ಹತ್ತಿರದಲ್ಲಿರುವಂತಹ ರೇಡಿಯನ್ ಅಂದರೆ ಯಾರಿರ್ತಾರೆ ಟ್ರಾಫಿಕ್, ಈಗ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಬೇಕು ಅಂದರೆ, ನಮಗೆ ಸದ್ಯದಲ್ಲೇ ಯಾರು ಟ್ರಾಫಿಕ್ ಸಿಗ್ನಲ್ ಕೊಡ್ತಾರಲ್ಲ ರೋಡ್ನಲ್ಲಿ, ಆ ರೀತಿಯಾಗಿ ಏರ್ನಲ್ಲೂ ಕೊಡುವಂಥದ್ದು ಇರುತ್ತೆ. ಸಿಗ್ನಲ್ನ ತಗೊಳ್ಳೋದಕ್ಕೆ ಇವರು ಮೇಡೆ ಅನ್ನುವಂತಹ ಒಂದು ಪದವನ್ನು ಬಳಸ್ತಾರೆ. ಆಗ ಅವ್ರು ಹೇಳ್ತಾರೆ ಏನು ಸಮಸ್ಯೆ ಆಗ್ತಾ ಇದೆ, ಎಮರ್ಜೆನ್ಸಿ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಇವ್ರು ಕೊಡ್ತಾ ಇರುವಂಥದ್ದು ಎರಡೇ. ಒಂದು ಇಂಜಿನ್ ಫೇಲ್ಯೂರ್ ಏನಾದರೂ ಆಯ್ತಾ, ಟೆಕ್ನಿಕಲ್ ಇಶ್ಯೂ ಆಯ್ತಾ, ಅಥವಾ ಎದುರುಗಡೆಗೆ ಬರ್ಡ್ ಬಂದು ಏನಾದರೂ ಬಡಿತಾ, ಇದೆರಡೂ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಅದನ್ನ ಮೀರಿ ಏನಾಯ್ತು ಅನ್ನುವಂಥದ್ದು ಪೈಲಟೇ ಹೇಳಬೇಕು. ಬಟ್ ಪೈಲಟ್ ಈಗ ಜೀವಂತವಾಗಂತೂ ಇಲ್ಲ. ಹಾಗಾಗಿ ಏನಾದರೂ ಕಾನ್ವರ್ಸೇಷನ್ ಮಾಡಿದ್ರಾ, ಇವರಿಗೆ ಆ ಸಿಗ್ನಲ್ ಅನ್ನ ರಿಸೀವ್ ಮಾಡ್ಕೊಳ್ಳೋಕೆ ಇವರೆಲ್ಲಾದ್ರೂ ಫೇಲ್ಯೂರ್ ಆದ್ರ, ಏನು ಎತ್ತ, ಇವೆಲ್ಲವೂ ಕೂಡ ಈಗ ಆ ಬ್ಲಾಕ್ ಬಾಕ್ಸ್ ಒಳಗಿರುತ್ತೆ. ಅದು ಸಿಗಬೇಕಿತ್ತು, ಸಿಕ್ಕಿದೆ. ಈಗ ಈ ದೊಡ್ಡ ದುರಂತಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. 265 ಜನರನ್ನ ಕಳ್ಕೊಂಡಿದ್ದೀವಿ. ಫ್ಲೈಟಲ್ಲಿದ್ದಂತಹ ಒಬ್ಬರನ್ನ ಹೊರತುಪಡಿಸಿದ್ರೆ ಆ ಪುಣ್ಯಾತ್ಮಂದು ನಿಜಕ್ಕೂ
ಒಂದು ಹಣೆ ಬರಹ ಅನ್ನುವಂಥದ್ದು ಭಾರಿ ಗಟ್ಟಿಯಾಗಿತ್ತು. ಎಲ್ಲರೂ ಆಶ್ಚರ್ಯ ಪಟ್ಬಿಟ್ರು, ಎಲ್ಲರೂ ಕೂಡ. ಇಡೀ ಫ್ಲೈಟೇ ಧ್ವಂಸ ಆಗಿದ್ರು ಕೂಡ ಅವರೊಬ್ರು ಪವಾಡ ಅಂತಾರಲ್ಲ, ಇದನ್ನೇ ಅನ್ನೋದು, ಪವಾಡ ಸದೃಶ ರೀತಿಯಲ್ಲಿ ಆ ಮನುಷ್ಯ ಹೊರ ಬಂದ್ರು. ಈಗ ಟ್ರೀಟ್ಮೆಂಟ್ ಅನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಮೋದಿ ಅವರ ಹಾದಿಯಾಗಿ ಎಲ್ಲರೂ ಕೂಡ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದ್ರು. ಬಟ್ ದುರಂತ ನೋಡಿ, ಆ ಸ್ಥಳೀಯರು ಹೇಳ್ತಾ ಇದ್ರು, ಪೈಲಟ್ನ ಸಾಹಸ ಇಲ್ಲಿ ಮೆಚ್ಚಲೇಬೇಕು. ಇನ್ ಕೇಸ್ ಎಲ್ಲಾದ್ರೂ ಜನನಿ ಬಿಡ ಪ್ರದೇಶದ ಮೇಲೆ ಅದು ಬಿದ್ದಿದ್ರೆ 2,000ಕ್ಕಿಂತಲೂ ಹೆಚ್ಚಿನ ಸಾವು ನೋವುಗಳಾಗ್ತಾ ಇತ್ತು ಅಂತ. ಬಟ್ ಮೆಡಿಕಲ್ ಸ್ಟೂಡೆಂಟ್ಸು ಕೂಡ ಸಾವನ್ನಪ್ಪಿದ್ದಾರೆ ದುರ್ಘಟನೆ. ಬಟ್ ಅವತ್ತೆಲ್ಲಾದ್ರೂ ಮುಂಜಾಗ್ರತಾ ಕ್ರಮವನ್ನು ವಹಿಸಲಿಲ್ಲ ಅಥವಾ ಇನ್ನೇನೋ ಕೇರ್ಲೆಸ್ ಮಾಡಿಬಿಟ್ಟಿದ್ರೆ ಇನ್ನೂ ದೊಡ್ಡ ದುರಂತ ಆಗ್ತಾ ಇತ್ತು ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು. ಇದರ ನಡುವೆ NDRF ಟೀಮ್ನಿಂದ ಈಗ ಅಲ್ಲಿ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ದುರಂತ ಸ್ಥಳದಲ್ಲಿ 9ಕ್ಕೂ ಹೆಚ್ಚು ಟೀಮ್ಗಳು ಇದೀಗ ಬೀಡು ಬಿಟ್ಟಿದ್ದು, ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಭಾರತದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ವಿಮಾನದ 2ನೇ ದುರಂತಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ನಿಜಕ್ಕೂ ಗುರುವಾರ ಯಾರೂ ಎಣಿಸಿರಲಿಲ್ಲ ಇಂತಹ ಒಂದು ದುರ್ಘಟನೆ ನಡೆಯುತ್ತೆ ಅನ್ನುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ವಿಮಾನದಲ್ಲಿದ್ದಂತಹ ಬ್ಲ್ಯಾಕ್ ಬಾಕ್ಸ್ಗಳನ್ನು ಪತ್ತೆ ಮಾಡಬೇಕಾಗಿತ್ತು. ಒಂದು ಆಲ್ರೆಡಿ ಅವತ್ತೇ ಸಿಕ್ಕಿತ್ತು, 2ನೇದು ಈಗ ಸಿಕ್ಕಿದೆ. ಹಲವಾರು ಟೀಮ್ಗಳು ಇದೀಗ ಅಲ್ಲಿ ಒಂದು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವಶೇಷಗಳನ್ನು ಗುಡ್ಡೆ ಹಾಕುವ ಕೆಲಸಗಳಾಗ್ತಾ ಇದೆ. ದುರ್ವಿಧಿ.